ಮಾತಾಡ್ಲೇಗ ಇಟತ್ತು ಮಾತಾಡ್ದಿ ಈಗ ಯಾಕ ಬಾಯ್ ಬಂದಾತ ಆ ಮಾತಾಡೀಗ ಯಕ್ಕ ಕರಿನ ದಳ್ಳಾಲಿರಮ್ಮದು ಮದುವೆ ಗೊತ್ತಾಗಿತ್ತ ಯಕ್ಕ ಸುಳ್ಳು ಹೇಳ್ಬೇಡ ಕರೆ ಹೇಳು ಆ ಕರೆನ ಹೇಳಕತ್ತೀನಿ ನನಗೇನು ಸುಳ್ಳು ಹೇಳಕ್ಕೆ ನಿನ್ನಂಗೇನು ತಲೆ ಕೆಟ್ಟದಂತ ಮಾಡಿಯಾ ಏನ್ ನೀ ನನ್ನ ಮಾವನ ಮಗಳ ತಪ್ಸಿದ್ರೆ ನಾನು ಹೋಗಿ ಮದುವೆ ಆಗ್ಬೇಕನ್ನೋದಕ್ಕ ಅಯ್ಯ ಹೋಗಿ ನೋಡು ಕೇಳು ಇಡೀ ಊರಿಗೆ ಗೊತ್ತೈತಿ ಅವಂದು ಇಡೀ ಊರಿಗೆ ಗೊತ್ತಿಲ್ಲ ಅಂದ್ರೂ ದ್ಯಾಮವ್ವನ ಮಗಳಿಗೆ ಗೊತ್ತೈತಿ ಬೇಕಾದ್ರೆ ನೀವು ಹೋಗಿ ಕೇಳು ಸುಮಿತ್ರಿ ಸುಮಿತ್ರಿ ಅಮ್ಮ ಕರೆ ಹೇಳ ಆ ದಳ್ಳಾಳ ಅಂಗಡಿ ರಾಮಣ್ಣಗೂ ನಿನಗೂ ಏನ್ ಸಂಬಂಧ ಏನ್ ನಡೆಸಿ ನೀನು ತಂದಿ ತಾಯಿ ಇಲ್ದಿರ ಮಗಳಂತಂದ ಕಣ್ಣಾಗ ರೆಪ್ಪಿ ಕಾದಂಕಾದಿ ನಿನ್ನ ಏನು ಏನ್ ನಿಂದ ಹಕ್ಕಿಗತ್ತ ತಿಳಿವಲ್ದಾಗೆ ತನಗ ಸುಮ್ಮಿ ಕರೆ ಹೇಳೋ ಗೊತ್ತದನ ಅತ್ತಿ ಗೊತ್ತಾತ ನಿನ್ನ ಮುದ್ದಿನ ಮೊಮ್ಮಗಳ ಗುಮ್ಮನ ಗುಸ್ಕಿದ ಏನೇನ್ ರಂಗಿನ ಆಟ ಅದಾವಂತ ಈಗಾರ ಗೊತ್ತಾತ ಕೇಳಕ್ಕಿನ್ನ ನಿಂತಾವಡ ಮುಂದ ಅವ ಮದುವೆ ಗೊತ್ತಾಗಿರೋನ್ ಜೊತೆಗೆ ಇಕ್ಕಿದು ಏನಲ್ಲಿ ಕೆರಿ ದಂಡಿ ಮೇಲೆ ಚಕ್ಕಂದ ನೋಡ್ಬೇಕು ನೀನು ಮತ್ತ ಇವರಿಬ್ರು ಏನು ಸಂಬಂಧ ಇಲ್ಲ ನಂಗ ಎರಡೆರಡು ಮೂರು ಫುಟ್ ಬಿಟ್ಟು ನಿಂತಿರ್ತಾರ ಅಮ್ಮಂತನ ಕರಿಬೇಡ ಅಮ್ಮಂತ ಕರಿಬೇಡ ನೀ ನನಗ ಆತ ಇನ್ನು ನೀ ಯಾ ನೀರ್ ತರಕ್ ಹೋಗೋ ಅವಶ್ಯಕತೆನೂ ಇಲ್ಲ ಯಾ ಹೊಲಕ್ಕೆ ಹೋಗೋ ಅವಶ್ಯಕತೆನೂ ಇಲ್ಲ ಆಕಳ ಮೇಸಕ್ ಹೋಗೋ ಅವಶ್ಯಕತೆನೂ ಇಲ್ಲ ಇನ್ನು ಮನೆಯಾಗ ಬಿದ್ದಿರ ಹೊರಗೆ ಕಾಲಿಟ್ಟೆ ಅಂದ್ರೆ ಮತ್ತೆ ಇಲ್ಲಡಿಲ್ಲಿ ಅದನ್ನ ಈ ಊದುಗಳಿಗೆ ಕಾಸು ಬಾಯಿಗೆ ಬಿಡ್ತೀನಿ ನಾನು ಹಿಂಗೆ ತಿಳ್ಕೊಬನ್ನಿ ನಾನು ಹೋಗ್ಲಿ ಬಿಡು ತಾಯಿ ತಂದಿಲ್ದೇ ಇರೋ ಹುಡುಗಿ ಪಾಪ ಯಾಕೆ ಅಲ್ಲ ಅನಿಸ್ಬೇಕು ಏನು ಸುಖ ಕಂಡಿಲ್ಲ ಅಂತ ನಾನು ಇಲ್ಲಡಿಲ್ಲಿ ಹಂಗಾಗಿ ಹಿಡ್ಕೊಂಡು ನಾನು ಸಾಕತ್ತೀನಿ ಇಂಥ ಟೈಪ್ ಶೇನ್ಲಿ ನೀನು ಬೋಸುಡಿ ನಾನು ಹೋಲಿ ಬಿಡು ಅಂದಷ್ಟು ನನಗೆ ಊರಾಗ ತಿಳಿಯಿತು ಅಂತ ಹೇಳಲಾರ್ದಂಗೆ ಮಾಡಕತ್ತೀನಿ ನೀನು ಶರಣ್ರಿ ನಿಮ್ಮೆಲ್ಲರ ಮೇಲೆ ಖರೆ ಬೇಜಾರಾಗೈತಿ ಅದಕ್ಕೆ ನಾನಂತರೂ ಯಾರಿಗೂ ಹೇಳೋಕ್ಕೂ ಬಂದಿಲ್ಲ ಶರಣ್ರಿ ನಮ್ಮ ಸೌಕರ್ಯ ಮಂದಿಗೆ ಅಂತ ಅನ್ನೋಕ್ಕೂ ಬಂದಿಲ್ಲ ಯಾಕಂದ್ರೆ ನೀವೆಲ್ಲರೂ ಕೇಳಿರ್ತೀರಿ ಅಂತ ನಾನು ವಿಡಿಯೋ ಹಾಕ್ತೀನಿ ಸಬ್ಸ್ಕ್ರೈಬೂ ಆಗ್ತಾ ಇಲ್ಲ ಆಮೇಲೆ ನಂಗೆ ವ್ಯೂಸ್ ಬರ್ತಿಲ್ಲ ಖರೇನ ಭಾಳ ಬೇಜಾರಾಗುತ್ತೆ ಹೌದು ನಾನು ಬ್ಯುಸಿ ಇದ್ದೆ ಒಪ್ಕೋತೀನಿ ಆದ್ರೆ ಸೈತಕ್ಕಿನ ಸಂಸಾರ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ನಾನು ಲೇಟ್ ಆಗಾದರೂ ಹಾಕೀನಿ ಆದ್ರೆ ನೀವೇನ್ರಿ ಸಬ್ಸ್ಕ್ರೈಬ್ ಆಗೋಲ್ರಿ ಲೈಕ್ ಕೊಡವಲ್ರಿ ಕಮೆಂಟ್ಗಳಿಲ್ಲ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಆಮೇಲೆ ಈ ಕಥೆಯೊಳಗೆ ರಾಮು ಅಂತ ಕ್ಯಾರೆಕ್ಟರ್ ಐತಲ್ಲ ಅದು ಚನ್ನಬಸವ ಅಜ್ಜ ಅಲ್ರಿ ಅಜ್ಜನ ಹೆಸರು ಬೇರೆ ಇದ್ರೊಳಗೆ ಈ ಕ್ಯಾರೆಕ್ಟರ್ ಬಂದಿರೋದು ಬೇರೆ ರಾಮು ಫ್ಲ್ಯಾಶ್ ಬ್ಯಾಕಲ್ಲಿ ಮಾತ್ರ ಇರ್ತಾನೆ ಯಾಕಂದ್ರೆ ಭಾಳ ಮಂದಿ ಕನ್ಫ್ಯೂಷನ್ ಮಾಡ್ಕೊಂಡಿರಿ ಅಂತ ಅನಿಸ್ತು ನಂಗೆ ಅದಕ್ಕೆ ಬಂದು ಹೇಳಿನಿ ನೋಡ್ರಿ ಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾಕೆ ಒಂದೇ ಸರಿಗೆ ಮ್ಯಾಕ್ ತೊಗೊಂಡು ಪಟ್ ಅಂತ ಕೆಳಗೆ ಬಿಟ್ಬಿಡ್ತೀರಿ ಭಾಳ ಬೇಜಾರಾಗುತ್ತೆ ಖರೇನ ಕತೆ ಮಾಡೋಕ್ಕೆ ಮನಸ್ಸಾಗಲ್ಲ ನೀವು ನಂಬಲ್ಲ ವ್ಯೂಸ್ ಬಂದಿಲ್ಲ ಅಂದರೆ ಲೈಕ್ಸ್ ಇಲ್ಲ ಅಂದ್ರೆ ಭಾಳ ಬೇಜಾರಾಗುತ್ತೆ ಆ ಕಮೆಂಟ್ ಸಂಹವ್ ಓಕೆ ಅಂತ ಹೇಳ್ತೀವಿ ಕಮೆಂಟ್ಸು ಇಲ್ಲ ಲೈಕ್ಸು ಇಲ್ಲ ಸಬ್ಸ್ಕ್ರೈಬರು ಆಗ್ತಿಲ್ಲ ವ್ಯೂ ಇಲ್ಲ ಅಂದ್ರೆ ಏನಪ್ಪ ಸುಮ್ಮನೆ ಇಷ್ಟು ಒಂದು ವರ್ಷ ನನ್ನ ಏಪ್ರಿಲ್ಗೆ ನಂದು 1 ವರ್ಷ ಆಗುತ್ತೆ ಗುದ್ದಾಡಿದ್ದೆಲ್ಲ ವೇಸ್ಟ್ ಏನೋ ಅನ್ನಂಗೆ ಆಗುತ್ತೆ ಸಾರಿ ನಡುಗೆ ಬಂದು ಮಾತಾಡಿದ್ದಕ್ಕೆ ಅದಕ್ಕೆ ಮಾತಾಡೋದೇ ಬಿಟ್ಬಿಟ್ಟಿದ್ದು ನಾನು ಅದು ಬೇಜಾರಾಗುತ್ತೇನೋ ಅಂತ ಹೇಳಿ ಕ್ಷಮೆ ಇಲ್ರಿ ನಮಗ ಇಲ್ಲಿ ಒಂದು ಹೊತ್ತಿಂದ್ರೆ ಇನ್ನೊಂದು ಹೊತ್ತಿಗೆ ಕೂಳಿಲ್ಲ ದುಡಿದ್ರನ ನಮಗೆ ಕೂಳು ಅಂತದ್ರಾಗ ನಿನ್ನನ್ನು ಕರ್ಕೊಂಬಂದು ಇಟ್ಕೊಂಡೈತಿ ಮನ್ಯಾಗ ಅದು ಹೋಗ್ಲಿ ನೀನು ಕರ್ಕೊಂಬಂದು ಇಟ್ಕೊಂಡು ದಿನದಿಂದ ನನ್ನ ಗಂಡ ಅನಿಸ್ಕೊಂಡ ನೀನು ಹಿಂದೆ ಬಿದ್ದಾನ ನಿನ್ನೂ ಮದುವೆಕ್ಕಿನಿ ಅಂತ ಹೇಳಿ ಅದನ್ನೂ ನಾವು ತಡ್ಕೊಂಡು ಸುಮ್ಮನೆ ನಾವದೀವಿ ನೀನು ಬಾರಿ ಮಳ್ಳಿ ಆಟ ಆಡಕತ್ತಿ ಅಯ್ಯಯ್ಯೋ ಅದೇನೋ ಅಂತಾರಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತಂದು ಹಂಗ ಅಲ್ವಾ ಅಕ್ಕ ನಾನೇನು ತಪ್ಪು ಮಾಡಿಲ್ಲಕ್ಕ ಯಾಕೆ ಹಂಗನ್ನಕತ್ತೆ ನೀನು ಏನೋ ಬಿಡು ಮಾಡ್ತಾರೆ ಪಾಪ ಆಡ್ದಾರೆ ಬೈಯಾಗ ನಮ್ಗೆ ಎದಕ್ಕೆ ಬೇಕವ ನಮ್ಗೆ ಎದಕ್ಕೆ ಬೇಕು ಬಿಡು ಹೋಗ್ಲಿ ನೀನುಂಟು ನಿಮ್ಮ ಅಮ್ಮುಂಟು ನೋಡ್ರಿ ಅತ್ತಿ ಜೋಪಾನವ ಕಾಯ್ಕೊಳ್ರಿ ನಿಮ್ಮ ಮೊಮ್ಮಗಳನ್ನ ಯಾಕಂದ್ರ ಮದುವೆ ಆಗಿರೋ ಹುಡುಗ ಈ ಊರಿನ ತರಲ್ಲ ಏನಲ್ಲ ನಾಳೆ ಅದು ಇದು ಆಗಿ ಹೆಚ್ಚು ಕಮ್ಮಿ ಆತಂದಿರತ್ತಿ ನಿನ್ನ ಮೊಮ್ಮಗಳ ಜೀವನನ ಹಾಳಾಗುತ್ತ ಆಮೇಲೆ ನಿನ್ನ ಮಗ ಕಾಯಕತ್ತನ ದಾರಿನ ಯಾವಾಗ ಕೊಳ್ಳಕ್ ತಾಳಿ ಕಟ್ಟೆನ ಅಂತಂದು 3ನೇ ಮದುವೆ ಆಗಿ ಈಕಿನ್ನು ಮನ್ಯಾಗ ತುಂಬ್ಸ್ಕೊಂತಾನ ನನಗನ್ಸತ್ತತ್ತಿ ಕೊನೆಗೀಕಿ ನಮ್ಮ ಮನೆಗ ಫಿಕ್ಸ್ ನಿಂದ ಅದ ಏನ ನಿಂದ ಐತನ ನಿಂದ ಮಸ್ಲತ್ತು ಅಂತೀನಿ ನಾನು ಕೊನೆಗೆ ಹಿಂಗೆ ಮಾಡಿಕಿನ್ನ ದೊಡ್ಡ ಮಗ ಕಟ್ಟಿಬಿಟ್ರೆ ಹೆಂಗ 3 ಗುದ್ದಾಡಿಕೆಂತಿರ್ಲಿ ಅಂತಂದು ಲೇ ಬಾಯಿ ಮುಚ್ಚಲಿ ಸರಳಿ ನೀನು ಎಂದು ಸರಳವಾಗಿ ಮಾತಾಡ್ತಿಲ್ಲ ನೀನು ಅಯ್ಯಯ್ಯ ನಮ್ಮ ಅತ್ತಿಗೆ ಅಂತ ಸಿಟ್ಟು ಬಂತ ಇದ್ದಿದ್ದಂಗೆ ಹೇಳಿದ್ರ ಅದೇನೋ ಅಂತಾರಲ್ಲ ಎದ್ದು ಬಂದಿದ್ದಿ ಗೊತ್ತಿದ್ರಂತ ಅದೇನ ಕರೆ ಹೇಳ
ನಾನೇನು ಸುಳ್ಳು ಹೇಳಿನ ಮುದುಕಿ ನಿನಗ ಇರೋ ವಿಷಯನ ಹೇಳಕತ್ತೀನಿ. ನಾನೊಬ್ಬಕ್ಕೆ ನೋಡಿಲ್ಲಿದಿನ, ಇಡೀ ಊರಂತ ಊರ ನೋಡೈತಿ. ಕೇಳ ನಿನ್ನ ಮೊಮ್ಮಗಳನ್ನ. ಇವತ್ತು ಹೋಗಿದ್ಲಲ್ಲ ಕೊಡ ಹಿಡ್ಕೊಂಡು ಒಯ್ಯಾರವಾಗಿ ಟಿಣಿಕು ಅಂತಂದು ಎಲ್ಲಿಗೆ ಹೋಗಿದ್ಲ ಕೇಳ ಮತ್ತ. ಲೇ ನಿನಗ ಆಕಿ ಸಂಬಂಧ ಇಲ್ಲ, ನನಗೆ ಸಂಬಂಧದಳ ನಮ್ಮ ಮನೆಗೆ ಇಟ್ಕೊಂಡೀನಿ. ನೀನು ಅಕ್ಕಿ ವಿಷಯ ಮಾತಾಡಕ್ಕೆ ನಿನಗೇನು ಅಧಿಕಾರ ಇಲ್ಲ. ನಿನ್ನ ಡೇಟ್ ಐತೆ ಆಟ ನೋಡ್ಕೋ ಹೋಗು. ಆ ಎಲ್ಲಿ ಬಿದ್ದ ನಾನು ನಿನ್ನ ಗಂಡ ಎತ್ಕೊಂಬ ಅವನ್ನ, ಎತ್ಕೊಂಬಂದು ಮೊದ್ಲು ಮನೆಗೆ ಹಾಕವನ್ನ, ಆಮೇಲೆ ನನ್ನ ಮೊಮ್ಮಗಳ ಬಗ್ಗೆ ಮಾತಾಡುವಂತಂತ ಹೋಲಿ ನೀನು ಹಳೆ ಬಿತ್ರಿ. ನೀನು ಊರು ಬಸಿದಿ ನೀನದಿದಿ, ನನ್ನ ಮೊಮ್ಮಗಳಿಗೆ ಏನಕ್ಕೆ ಬರ್ತೀನಿ ನೀನು? ಅಯ್ಯೋ ಯವ್ವ ಯಾರು ಇಲ್ಲನ ಯವ್ವ, ಅನ್ಯಾಯ ಕೇಳರು ನೋಡ ಯವ್ವ. ಎಂತ ಅತ್ತದಳ ಮಗನ ಎಂತಿಗೆನ ಊರು ಬಸಿವಿ ಎತ್ತಾಳ. ಅಯ್ಯಯ್ಯೋ ಬಸಿವಿ ಅಂತಾಳಲ್ಲೋ ನ ಬತ್ತಿ ಬಸಿವಿ ಅಂತಾಳ. ಅಯ್ಯೋ ಎಣ್ಣ ಎಕ್ಕ ಯಾರು ಇಲ್ರೇನಪ್ಪ ನನಗೋಡಿ ಕೇಳರು. ಈ ಊರಾಗ ಯಾರು ಒಳ್ಳೆರ ಇಲ್ಲೇನಪ್ಪ. ಸರಳಿ ಬಾಯ್ಲಿ. ಲೇ ಏನ್ ಮಾನ ಮರ್ಯಾದೆ ತೆಗಿಯಕದಿರ್ಲಿ ನೀವು, ಬಾಲಿ ಇಲ್ಲಿ ಬಾ. ಅಯ್ಯೋ ಯಾರ ಬರ್ರಪ್ಪ, ಮತ್ತೆ ನನ್ ಸಹಾಯ ಹೊಡಿತಾಳಂತಲ್ರು. ಅಕ್ಕ ನಿನ್ ಕೈ ಮುಗಿತೀನಿ ಸುಮ್ನಿರಕ್ಕ, ಯಾಕೆ ಹಿಂಗ್ ಮಾಡಕತ್ತಿ? ಸುಮ್ನಿರ್ಲೆ ಸರಳಿ, ಸುಮ್ನಿರು. ಯಾಕೆ ಹೊಟ್ಟಿ ಉರಿಸ್ತಿ? ಸುಮ್ನಿರು ಯವ್ವ. ನಿನ್ ಕೈಯರ ಬಿದ್ದು ಕಾಲರ ಮುಗಿಲನ ಹೆಂಗ ಯವ್ವ? ಗಪ್ಪ ಆಗು. ಯಾಕೆ ಊರನ್ನರ ಮಂದಿ ಎಲ್ಲ ಸೇರ್ಸಕತ್ತಿ? ನಿನಗೆ ಅಂದಿದ್ದಲ್ಲ ಆಡಿದ್ದಲ್ಲ. ಅಷ್ಟು ಹೆದರಿಕಿರಕಿ ಮಾನ ಮರೀದಿ ಅಂತಂದು ನನಗ ಊರು ಬಸಿವಂತೀಯ ಮತ್ತ. ನಿನ್ನ ಮೊಮ್ಮಗಳು ನೋಡಲ್ಲಿ ಬಸ್ವಿದೇನ ಅಡ್ಡಾಡ ಬಂದಕ್ಕಿ ಹಾಕಿ ನನಗನ್ನಕ್ಕೆ ಬಂದಾಳ. ಹುಷಾರಾಗಿರೋ ಮುದುಕಿ. ಇನ್ನೊಮ್ಮೆ ನನ್ನ ಸುದ್ದಿಗೆ ಬಂದು ನೋಡು ಮತ್ತೆ 40 ಮಂದಿನ ಕುಡ್ಸೋದು ನಾನು ಹಿಂಗ ಬಾಯ್ ಬಿಡ್ಕತ್ತೀನಿ ಮನಿ ಮುಂದೆ ನೋಡ್ತೀರ ನೀನು. ನನಗ ಅನ್ನಕ್ಕೆ ಬಂದಾಳ ಮುದುಕಿ ನನಗ. ಅಯ್ಯ ನೋಡ್ಲಿ ನೋಡು, ನೀನು ಮಾನ ಮರ್ಯಾದಿಲ್ದೆ ಮಾಡಿದ್ದಕ್ಕ ನಂದು ಗೋಲ್ಡ್ ನೋಡಿ ಇಲ್ಲಿ. ಯಮ್ಮ ಅವ ನನ್ನ ಕರೆನ ಮದುವೆ ಅಕ್ಕಂಬೆ, ನನಗೆ ಮಾತು ಕೊಟ್ಟನ್ ಬೇ ಅವ, ನನ್ನ ಮದುವೆ ಅಕ್ಕನ್ ಬೇ ರಾಮು. ಯಮ್ಮ ನಾವ ನಿನಗೆ ವಿಷಯ ಹೇಳ್ಬೇಕಂತ ಅನ್ಕೊಂಡಿದ್ದು ಬೇ. ಅವ ಮನ್ನಿಂದನೂ ಹೇಳಕತ್ತಿ ನಾನು ಇವತ್ತು ಅದ ವಿಷಯ ಮಾತಾಡಕ್ಕೆ ಹೋಗಿದ್ದೆ. ನನಗೆ ಮಾವನ ಜೊತೆಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಬೇ ಯಮ್ಮ. ನೀ ಬಂದು ಮಾತಾಡ್ಬೇ ರಾಮನ ಜೊತೆಗೆ, ನೀ ಮಾತಾಡ್ಬಾ. ಈಕಿಗೆ ಸರಳ ಅಕ್ಕ ಸರಿ ಇಲ್ಲ, ನನಗೆ ಸುಳ್ಳು ಹೇಳಕತ್ತಾಳ. ಅವ ಹಂಗೆ ನನಗೆ ಮೋಸ ಮಾಡಲ್ಲ. ಹೋಗಂಬಾ ಬೇ ಅಮ್ಮ, ಅವನ ಅಂಗಡಿ ಹತ್ರ ಹೋಗಂಬಾ ಬೇ, ಹೋಗಂಬಾ. ನಿನ್ನ ಖಾಲಿ ಮುಗಿತೀನಿ ಅಮ್ಮ. ಯಮ್ಮ ಇಲ್ಲ, ಸಾಧ್ಯನೇ ಇಲ್ಲ. ನಾನಂತರೂ ಅದು ಯಾರ ಏನ ಯಾ ಮಂದಿಯಾರ ಏನ ನನಗಂಕರು ಏನು ಗೊತ್ತಿಲ್ಲ. ಅವ ಈ ಊರವನು ಅಲ್ಲ, ಅವ ದುಡಿಯಾಕಂತ ಬಂದಿರವ ಮನುಷ್ಯ. ಹೇಗ ಎತ್ತು ಏನು ಗೊತ್ತಿಲ್ದ ನಿನ್ನ ನಂತರ ನಾನು ಅವ್ನು ಕೊಡೋದಿಲ್ಲ ನೋಡು. ಅವೆಲ್ಲ ಪ್ರೀತಿ ಪ್ರೇಮ ಕೈ ಬಿಟ್ಬಿಡು, ಅವು ಉಪಯೋಗ ಇಲ್ಲಾರ್ದು. ಒಂದು ಬಾಳೆ ಎಲ್ಲ ಬಗ್ಸಲ್ಲದು, ಕೈ ಬಿಡು. ಹೇಳೋದು ಕೇಳು. ನಾನೇನು ಹೇಳ್ತೀನಿ ಅಂತಂದು ಸ್ವಲ್ಪ ತಿಳುವಳಿಕೆಯಿಂದ ತಿಳ್ಕೊ. ಸಣ್ಣ ಹುಡುಗಿ ಬುದ್ಧಿ ಬಿಡು. ಈಗಾರ ಹೇಳ್ತೀನಿ ನೋಡು ಸುಮಿತ್ರಿ. ನಡಿ, ನಾನು ನಿಮ್ಮ ಮಾವು ಬರ್ತಾನಂತೀಗ ಜಾತ್ರೆಗೆ, ಮದುವೆ ಬಿಡ ಅವನ್ನ. ಯಮ್ಮ ಇಲ್ಬೇ, ನಾನು ಯಾವುದೇ ಕಾರಣಕ್ಕೂ ಮಾವು ಮೋಸ ಮಾಡಲ್ಲ. ನಾನು ಮದುವೆಂತಾದ್ರೆ ರಾಮನ್ನ ನೀ ಬಾ ಮಾತಾಡೋಣ ಬಾ. ನೀನು ಅವಂಗ ನನ್ನ ಮದುವೆ ಮಾಡಿಕೊಡ್ಬೇಕು. ನೀನು ನಾನು ಹತ್ರನ ಮದುವೆ ಹಾಕಿನಿ, ನೀನು ಬಾ, ನೀ ಬಾ. ಅವನ ಅಂಗಡಿ ಹತ್ರ ಈಗ ಹೋಗಂಬಾ. ನಾನು ಬೇಡ ಅಂದಿನಿಲ್ಲ. ಅದೇನು ಪ್ರೀತಿ ಪ್ರೇಮ ಮಾಡಿರೋದು ಈಕಿಗೆ ಒಬ್ಬಾಕಿಗೆ ಗೊತ್ತಾಗೈತಿ. ಅದು ನಂಗೆ ಗೊತ್ತೈತಿ. ಈಗ ಗೊತ್ತಾದ್ರೆ ಇಡೀ ಊರಿಗೆ ಹೇಳ್ತಾಳಿನ್ನ ನಂಗೆ ಗೊತ್ತೈತಿ. ನೀನು ಮೊದ್ಲು ನನ್ನ ಮಗನ ಕೈಲೇ ತಾಳಿ ಕಟ್ಸ್ಬಿಡು. ಬೇರೆ ಯಾರ ಹೊರಗ್ಲಾರಾದ್ರೆ ಯೋಚನೆ ಮಾಡ್ಬೇಕಾಗತ್ತ ಸುಮಿತ್ರಿ, ಅರ್ಥ ಮಾಡ್ಕೋ. ಅವ ಮನೆ ಅವ ಮಾವ, ಏನು ಆಗೋದಿಲ್ಲ, ಎಲ್ಲ ಅಲ್ಲಿಗೆ ಮುಚ್ಚೋಗುತ್ತಾ. ಈಗ ಎಷ್ಟು ಬಾಯಿ ಬಡ್ಕೊಂಡ್ರು ಈಗ ಏನು ಮಾಡೋಕ್ಕಾಗೋದಿಲ್ಲ. ಬೇಡ ಅನ್ಬೇಡ, ಒಲ್ಲೆ ಅನ್ಬೇಡ. ಅವ ಏಟ ಮಾಡಿದ್ರು ರಾಮು ಹೊರಗ್ಲವ, ಬೇರೆ ಊರವ. ಅವ ಯಾರು ಏನು ಎಲ್ಲಿಂದ ಬಂದನ ನೋಡವ. ನಮ್ಮ ಕಡೆ ಗೊತ್ತು ಗುರಿ ಇದ್ದರಿಗೆ ಮಾತ್ರ ನಾವು ಮದುವೆ ಮಾಡಿಕೊಡ್ತೀವಿ ಸುಮಿತ್ರಿ. ಹೇಳೋದು ಅರ್ಥ ಮಾಡ್ಕೋ. ಬೇಡವ ಬೇಡ, ನನ್ನ ಮೊಮ್ಮಗಳ ಒಂದಿಟ್ಟು ಹೇಳೋದು ಅರ್ಥ ಮಾಡ್ಕೊರವ ನೀನು. ಇಲ್ಲೆಮ್ಮ, ನಿನ್ನನ್ನು ಸಾಯಿಸಿದ್ರು ಮನೆ ಬಿಟ್ಟು ಹೊರಗೆ ಹಾಕಿದ್ರು ಚಿಂತಿಲ್ಲ. ನಾನು ರಾಮನ ಮದುವೆ ಹಾಕಿನಿ. ನೀ ಬರಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೋಗ್ತೀನಿ ರಾಮನ ಹತ್ರ, ನಾನೇ ಹೋಗ್ತೀನಿ ಮದುವೆ ಆಗಂತೇಳಿ. ಅತ್ತಿ ಇದು ಅತ್ತಿ ಏನತ್ವೆ ಇದು ಕಳಕತ್ತಾಳೆ ಈಕಿ? ಏನು ಹೇಳವ ನಾನು? ಏನು ಹೇಳ ಆಕೆ ಎಲ್ಲೋದ್ಲು ಸರಳಿ? ಏನೈತೇನು ಬೇತಿ, ನಾನು ನೋಡಕ್ಕೆ ಹೋಗಲಿಲ್ಲ. ಆಕೀಗ ಹೊಲ್ದಾಗಿದ್ದ ಬಂದಾಳ, ಕೂಲಿ ಕೊಟ್ಟಾರ. ಇವ ಬರ್ತಾನಲ್ಲವ, ಇದನ್ನು ಅವ ಯಾರವ ತಿಮ್ಮ, ಅವು ಟೇಪು, ಉಗುರಿಗೆ ಹಚ್ಕೊಳ ಬಣ್ಣ, ಆಮೇಲೆ ತುಟಿಗೆ ಹಚ್ಕೊಳ ಬಣ್ಣ, ಇಸ್ ಪೌಡ್ರು, ಆಮೇಲೆ ಅವನ್ನೆಲ್ಲ ತೊಗೊಂಬರ್ತಾನ ನೋಡವ. ಅವ ಬರ್ತಾನಂತಂದು ಈಗ ಅಲ್ಲಿ ಕೊಯ್ಯಾಳ, ಬಜಾರ್ಗೆ ಕೊಯ್ ನಿಂತಾಳೆ. ಈಗ ಅವನ ಹತ್ರ ಒಂದು ತೊಗೊಳಕ ಮತ್ತು ಪಗಾರ ಕೊಟ್ಟಾರ ಈಗ. ಅದು ಒಂದು ದರಿದ್ರ ಹೆಣ್ಣು ನನಗೆ. ಅದು ಒಂಥರ ಮರ್ಯಾದೆ ತೆಗಿತೈತೆ ಯವ್ವ ತಾಯಿ. ಇದು ಒಂಥರ ತೆಗಿತೈತೆ ನೋಡ ಯವ್ವ ಸರಸ್ವತಿ.
ಹ್ಞೂ ರೀ ಅತ್ತಿಯರ ಅದ ಈಗ ಮಲವಕ್ಕೆ ಸಿಕ್ಕಿದ್ಲ ಏನ ನಿಮ್ಮ ಮನೆ ಹತ್ರ ಬಾಯಿ ಹಾಕತೈತಲ್ಲ ಅಂದ್ಲ ನಾನು ನಮ್ಮ ಮನೆ ಹತ್ರ ಯಾರು ಬಾಯಿ ಮಾಡ್ತಾರ ಯವ್ವ ಅಂದ್ಕೊಂಡೆ. ಆಮೇಲೆ ಈಕಿ ಬಂದಿದ್ದು ಗೊತ್ತಿತ್ತಲ್ಲ ಹಂಗೆ ಹೊಲ್ದಾಗಿದ್ದ ಈಕಿದ ಇದ್ದಿತ್ತು ಅನ್ಕಂಡೆ. ಯಾಕ್ರಿ ಏನು ಬಾಯಿ ಮಾಡಕತ್ತಿದ್ಲನ್ರಿ ಈಕಿಗೇನು ಹೊಡೆದ್ಲ ಏನು ಈಕೆ ಕಳಕತ್ತಾಳ ಸುಮಿತ್ರವ? ಅದು ಏನಾತಂದ್ರವ ಸರಸ್ವತಿ? ಏನು ರೀತಿಯರ ಇಷ್ಟೆಲ್ಲ ಆತ್ರಿ? ಅಯ್ಯೋ ಅಯ್ಯ ನೀವು ಯಾಕೆ ರೀತಿಯರ ಆಕಿ ಬಾಯಿ ಹತ್ತಕ್ಕೆ ಹೋಗಿರಿ? ಮೊದ್ಲಾಕಿ ಬಾಯಿನೂ ಸರಿ ಇಲ್ಲ, ಆಕಿ ಸರಿ ಇಲ್ಲ, ನಿಮಗೆ ಗೊತ್ತೈತಿ. ಗೊತ್ತಿದ್ದನು ನೀವು ಹುಯಿ ಅಂತ ಆಕಿ ಜೊತೆ ಜಗಳಕ್ಕೆ ಹೋಗಿರಿ ನೋಡ್ರಿ. ಇದು ಏನು ಅಯ್ಯವ ಸುಮಿತ್ರ, ಏನು ಹೇಳಕತ್ತಾಳ ಅಮ್ಮ? ಯಕ್ಕ ಅಮ್ಮಗ್ ನೀನರ ಹೇಳ್ಬೆ, ಅಮ್ಮಗ್ ನೀನರ ಹೇಳು. ನಾವು ಅಲ್ಬೇ ನಮ್ಮ ಮಾವನ ಮದುವೆ ಆಗಲ್ಲ, ನಂಗೆ ಮಾವನ ಮದುವೆ ಆಗಲ್ಬೇ. ನಾನು ರಾಮನ್ನ ಪ್ರೀತಿ ಮಾಡಕತ್ತೀನಿ, ನಾನು ಅತ್ತನ್ನ ಮದುವೆ ಆಗ್ತೀನಿ ಬೇ ಅಕ್ಕ, ನೀನರ ತಿಳಿಸಿ ಹೇಳು. ಅಯ್ಯೋ ಕರ್ಮವೇ. ಅತ್ತೆಯ ಏನು ಮಾಡ್ಬೇಕವ ಈಗ? ಈಗ ಯಾರಿಗಾರ ಹೇಳೋಣ ಅಂದ್ರ ಯಾರ ಮುಂದೂ ಹೇಳಾರ್ದಂಥ ವಿಷಯ ಇದು. ಈಗ ಹೆಂಗೆ ಮಾಡೋದವ ಯವ? ನಾನೇನಂತೀನಿ ಕುಬೇರಪ್ಪನ ಮದುವಾಗವ ಅಂತ ಅನ್ನಕತ್ತೀನಿ, ಒಲ್ಲೆ ಅಂದ್ರೆ ಮರೇ ಒಲ್ಲೆ ಅಂತ ನಿಂತಾಳ. ಏನು ಮಾಡಲೆ ಯವ? ನೀನ ಹೇಳರಿ ಹೇಳ ತಂಗಿ. ಅತ್ತಿಯರ ನನಗೇನನ್ಸುತ್ತಂದ್ರೆ ಬಡ ಬಡ ಆತ ರಾಮುನ್ನಾಗ ಮಾತಾಡಿ ಆತಗ ಮದುವೆ ಮಾಡಿ ಕೊಟ್ಬಿಡೋಣ ಅಂತೀನಿ ನಾನು. ಅಲ್ಲಿ ಹೆಂಗೆ ಮಾತಾಡ್ತಿಲಿ? ಅವ ಯಾವ ಊರವ ಅನ್ನೋದ ಗೊತ್ತಿಲ್ಲ. ನಾವು ಇಲ್ಲೋಡವ ಈಗ ನಿನ್ನನ್ನು ಹೆಂಗೆ ತಂದೀವಿ ನಾವು? ನಮಗೆ ಯಾನೇ ಅಣ್ಣತಮ್ಮಗಳು ಮನ್ಯಾಗ ಸೊಸಿ ಕೊಟ್ಟಿದ್ರ, ಸೊಸಿ ತಂದಿದ್ರು, ಅವರು ಸಂಬಂಧಿಕರ ಮನೆಯಾಗಿಂದ ನೀನು ತಂದೀವಿ, ಹೌದಾ? ಅದು ಅಂತರು ಬಿಡು, ಅದು ಬೀದಿ ಬಸಿ, ಅದು ಅವ ಕರ್ಕೊಂಬಂದು ಇಟ್ಕೊಳ್ಳೋಣಕ್ಕಿನ್ನ. ಈಗ ನಮ್ಮ ಕುಬೇರಪ್ಪ ಈಗಿನ ಕೊಡ್ತೀವಿ. ನಮ್ಗೆ ಹಿಂಗ ಮನ್ಯಾಗ ಮದುವೆಯಾಗಿ ನಮಗೆ ರೂಢಿ ಐತವಾ? ಹಿಂಗೆ ಹೊರಗ್ಲರಿಗೆ ಯಾರಿಗೂ ಕೊಟ್ಟ ರೂಢಿ ಇಲ್ಲ. ಅವನ ಊರು ಯಾವುದೋ ದೂರ, ಇಲ್ಲಿಂದ ಗೋಕಾಕ್ ಅಂತ ನೂರು. ಗೋಕಾಕ್ ಎಲ್ಲೈತಿ, ನಮ್ಮೂರು ಎಲ್ಲೈತವ? ಕಂಡಾಪಟ್ಟಿ ದೂರ ಆಗತ್ ಮಗಳ. ಹೇಳೋದು ಅರ್ಥ ಮಾಡ್ಕೊಳವ ಬೇಡ. ಆಕಿಗೆ ನೀನ ಬುದ್ಧಿ ಹೇಳು. ಕುಬೇರಪ್ಪನ ಮದುವಾಗ ಕೇಳು, ಆಕಿಗೆ ಅದ ಮರ್ಯಾದಿ. ಏನಾದ್ರೂ ನಾಳೆ ಮನೆಯಂದಂತಂದು ನಾನು ಹೊಟ್ಟೆಗೆ ಹಾಕೊಂಡು ಹೋಗ್ತೀನಿ, ಕುಬೇರಪ್ಪನ ಹೊಟ್ಟೆಗೆ ಹಾಕೊಂಡು ಹೋಗ್ಕನ ಇಲ್ಲೇ ಮುಚ್ಚೋಗುತ್ತಾ? ಯವ್ವ ನಮಗೂ ಬೇರೆ ದಾರಿಗೆ ಕಂಡಾಪಟ್ಟಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡಷ್ಟಿಲ್ಲ ಯವ್ವ. ಅದು ಇದು ಅಂತ ಕೇಳಿದ್ರೆ ಏನು ಮಾಡಲ್ಲ ನೀವು? ಎಲ್ಲಿ ಹೋಗ್ಲಿ? ಒಂದು ಹೊತ್ತು ದುಡಿದ್ರನ ಇನ್ನು ಒಂದು ಹೊತ್ತು ಕೂಳು ತಿಂತೀವಿ ನಾವು. ಇನ್ನೊಂದು ಹೊತ್ತು ದುಡಿಲಿಲ್ಲ ಅಂದ್ರೆ ಕೂಳಿಗೂ ನಮ್ಗೆ ಗತಿ ಇರೋದಿಲ್ಲ ಯವ್ವ. ಸರಸ್ವತಿ ಹೇಳೋದಕ್ಕಿಗೆ ಒಂಚೂರು ತಿಳಿಸಿ ನೀನೇ ಹೇಳ. ಅತ್ತಿಯರು ಹೇಳೋದು ಕರೆ ಇತ್ತು ಸುಮಿತ್ರ, ಹಠ ಮಾಡಬೇಡ. ಬೇಡ ಅಂತೀನಿ ನಾನು. ಅಕ್ಕ ಅಕ್ಕ ರಾಮು ನನಗೆ ಮಾತು ಕೊಟ್ಟನಕ್ಕ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈ ಬಿಡಲ್ಲ ಅಂತೇಳಿ. ನಾನು ಅವನ ಗಂಡ ಅಂತೇಳಿ ಆತ ನೋಡಿದ ಮೊದಲೇ ದಿನ ನಾನು ಅನ್ಕೊಂಡ್ಬಿಟ್ಟಿನಕ್ಕ. ಈಗ ನಾನು ವಾಪಸ್ ಕುಬೇರ್ ಮಾವನ ಮದುವೆ ಆಗಕ್ಕಾಗಲ್ಲಕ್ಕ, ಮದುವೆ ಆಗಕ್ಕಾಗಲ್ಲ. ನಾನು ರಾಮನ್ಗೆಲ್ಲ ನನ್ನ ತನು ಮನಧನ ಎಲ್ಲ ಕೊಟ್ಬಿಟ್ಟಿನಕ್ಕ, ಎಲ್ಲ ಕೊಟ್ಬಿಟ್ಟೇನೆ. ಏನನ್ನಕತ್ತಿಲ್ಲ ನೀನು? ಏನನ್ನಕತ್ತಿ ನೀನು? ಏನಂಗಂದ್ರ ಆ ಮಾತಿನ ಅರ್ಥ ಏನಲ್ಲೇ?